ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ ಟಿ ರವಿ ನಡುವಿನ ಜಟಾಪಟಿ ದಿನದಿಂದ ದಿನಕ್ಕೆ ಬಹಳ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ತೆಗೆದುಕೊಳ್ತಾ ಇದೆ. ಈಗ ಸಿ ಟಿ ರವಿ ಅವರ ಬಳಿ ಮಹತ್ವದ ಸಾಕ್ಷಿಗಳು ಇರೋದಾಗಿ ಸಿ ಟಿ ರವಿ ಅವರು ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ಒಂದಷ್ಟು ಸಾಕ್ಷಿಗಳನ್ನು ಕೂಡ ಈಗ ಪ್ರೊಡ್ಯೂಸ್ ಮಾಡಿದ್ದಾರೆ. ಇದರಿಂದಾಗಿ ರಾಜ್ಯ ಸರ್ಕಾರಕ್ಕೆ ಬಹಳ ದೊಡ್ಡ ಹಿನ್ನಡೆಯಾಗುವಂತಹ ಸಾಧ್ಯತೆ ಇದ್ದು, ಸಿ ಟಿ ರವಿ ಅವರು ಪ್ರೊಡ್ಯೂಸ್ ಮಾಡಿರುವಂತಹ ಸಾಕ್ಷಿಯನ್ನು ಈಗ ಹೈಕೋರ್ಟ್ ಪರಿಗಣಿಸಿದೆ. ಹಾಗಾದರೆ ಗೆಳೆಯರೆ, ಸಿ ಟಿ ರವಿ ಅವರ ಬಳಿ ಇರುವಂತಹ ಪ್ರಮುಖವಾಗಿರುವಂತಹ ಸಾಕ್ಷಿಗಳೇನು, ಇದರಿಂದಾಗಿ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿಯಾಗಿ ಹಿನ್ನಡೆಯಾಗುತ್ತೆ ಮತ್ತು ಯಾರೆಲ್ಲ ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಜೊತೆಗೆ ಸಿ ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಈ ಒಂದು ಪ್ರಕರಣ ಇದೆಯಲ್ಲ, ಇದೊಂದು ಪಕ್ಕಾ ಪ್ಲಾನ್ ಅನ್ನೋದಕ್ಕೆ ಒಂದು ಸಾಕ್ಷಿಯೂ ಕೂಡ ಸಿಕ್ಕಿದೆ. ಹಾಗಾದರೆ ಏನದು ಸಾಕ್ಷಿ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಳೆದ 2 ದಿನಗಳಿಂದ ರಾಜ್ಯದಲ್ಲಿ ಸಿ ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಜಟಾಪಟಿ ಬಹಳ ದೊಡ್ಡ ಹಂಗಾಮವನ್ನೇ ಸೃಷ್ಟಿ ಮಾಡ್ತಾ ಇದೆ. ಅದರ ಜೊತೆಗೆ ಹೈಕೋರ್ಟ್ ರಾಜ್ಯ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಪೊಲೀಸ್ ಇಲಾಖೆಗೆ ಛೀಮಾರಿ ಹಾಕಿದ್ದಾರೆ. ಅದಕ್ಕೆ ಕಾರಣ ಏನು ಅಂದರೆ, ಸಿ ಟಿ ರವಿ ಅವರನ್ನು ನಡೆಸಿಕೊಂಡಂತಹ ರೀತಿಯ ಬಗ್ಗೆ. ಸಿ ಟಿ ರವಿ ಅವರನ್ನು ಅರೆಸ್ಟ್ ಮಾಡಿದ್ದು ತಪ್ಪು ಅಂತ ಕೋರ್ಟ್ ಎಲ್ಲಿಯೂ ಕೂಡ ಹೇಳ್ತಾ ಇಲ್ಲ. ಅದರ ಜೊತೆಗೆ ಈ ಒಂದು ಪ್ರಕರಣ ದಾಖಲಿಸಿದ್ದು ಕೂಡ ತಪ್ಪು ಅಂತ ಕೋರ್ಟ್ ಹೇಳ್ತಾ ಇಲ್ಲ. ಆದರೆ ಈ ಪ್ರಕರಣದ ಪ್ರಾಸೆಸ್ ಬಗ್ಗೆ ಕೋರ್ಟ್ ಸಿಟ್ಟಿಗೆದ್ದಿದೆ ಮತ್ತು ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದೆ. ಇಲ್ಲಿ ನೀವು ಯಾವೆಲ್ಲ ಕಾನೂನಾತ್ಮಕ ವಿಚಾರಗಳನ್ನು ನೀವು ಫಾಲೋ ಮಾಡಿದ್ದೀರಾ, ಯಾವುದೇ ರೀತಿಯಾಗಿರುವಂತಹ ಕಾನೂನು ಫಾಲೋ ಮಾಡಿಲ್ಲ ನೀವು. ಹಾಗಾಗಿ ಸಿ ಟಿ ರವಿ ಅವರನ್ನು ಅವರು ಎಲ್ಲಿದ್ದಾರೋ ಅಲ್ಲಿಂದಲೇ ರಿಲೀಸ್ ಮಾಡಿ ಅಂತ ಹೈಕೋರ್ಟ್ ಆರ್ಡರ್ ಕೂಡ ಮಾಡ್ತು. ಅದಾದ ಬಳಿಕ ಸಿ ಟಿ ರವಿ ಅವರು ರಿಲೀಸ್ ಕೂಡ ಆದರು. ರಿಲೀಸ್ ಆದ ನಂತರ ಸಿ ಟಿ ರವಿ ಮಹತ್ವದ ಸಾಕ್ಷಿಗಳನ್ನು ಈಗ ತೆರೆದಿಟ್ಟಿದ್ದಾರೆ. ಹೌದು ಗೆಳೆಯರೆ, ಸಿ ಟಿ ರವಿ ಅವರನ್ನು ಬಲವಂತವಾಗಿ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಲಾಯ್ತಲ್ಲ, ಆ ಸಮಯದಲ್ಲಿ ಸಿ ಟಿ ರವಿ ಅವರಿಗೆ ಕೊಲೆ ಬೆದರಿಕೆಯೂ ಕೂಡ ಇತ್ತು ಮತ್ತು ಸಿ ಟಿ ರವಿ ಅವರನ್ನು ಮುಗಿಸುವ ಪ್ಲಾನ್ ಕೂಡ ನಡೆದಿತ್ತು ಅನ್ನುವಂತಹ ಸ್ಫೋಟಕ ವಿಚಾರವನ್ನು ಸಿ ಟಿ ರವಿ ಮತ್ತು ಅವರ ಜೊತೆಗೆ ಹೋದಂತಹ ಮತ್ತೊಬ್ಬ MLCಯೂ ಕೂಡ ತೆರೆದಿಟ್ಟಿದ್ದಾರೆ. ಗೆಳೆಯರೆ, ಈಗ ಸಿ ಟಿ ರವಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅಂದರೆ ಸಿ ಟಿ ರವಿ ಅವರು ಒಬ್ಬರೇ ಹೋಗಬೇಕಿತ್ತು. ಆದರೆ ಅವರ ಜೊತೆಗೆ ಅವರ ಸ್ನೇಹಿತ ಅಂತ MLC ಅವರನ್ನು ಯಾಕೆ ಕರೆದುಕೊಂಡು ಹೋದರು ಅನ್ನೋದು ಮೊದಲನೇ ವಿಚಾರ. ಇನ್ನೊಂದು ವಿಚಾರ ಏನು ಅಂದರೆ, ಬಸವರಾಜ ಹೊರಟ್ಟಿ ಅವರು ಈಗ ಟರ್ನ್ ಹೊಡೆದಿರೋದು. ಬಸವರಾಜ ಹೊರಟ್ಟಿ ಈಗ ಏನು ಹೇಳ್ತಾರೆ ಅಂದರೆ, ಆಡಿಯೋ ಮತ್ತು ವಿಡಿಯೋ ಯಾವುದೂ ಕೂಡ ರೆಕಾರ್ಡ್ ಆಗಿಲ್ಲ, ಆದರೆ ನಾನು ಅಲ್ಲಿರುವಂತಹ 4-5 ಜನರ ಒಂದು ಸಾಕ್ಷಿಯನ್ನು ಪರಿಗಣಿಸಿದ್ದೇನೆ. ಆ ಒಂದು ಸಾಕ್ಷಿ ಪರಿಗಣಿಸಿ ಈ ವಿಚಾರವನ್ನು ನಾನು ಹೇಳಿದ್ದೇನೆ ಅನ್ನುವಂತಹ ವಿಚಾರವನ್ನು, ಅಥವಾ ಈ ವಿಚಾರದಲ್ಲಿ ನನ್ನ ಒಂದು ನಿರ್ಧಾರವನ್ನು ನಾನು ಪ್ರಕಟಿಸಿದ್ದೇನೆ ಅಂತ ಈಗ ಬಸವರಾಜ ಹೊರಟ್ಟಿ ಟರ್ನ್ ಹೊಡೆದಿದ್ದಾರೆ. ಇದೆಲ್ಲದರ ನಡುವೆ ಸಿ ಟಿ ರವಿ ಈಗ ಹೇಳ್ತಾ ಇರೋದು ಏನು ಅಂದರೆ, ಅವರ ಮೇಲೆ 3 ಬಾರಿ ಅಟ್ಯಾಕ್ ಕೂಡ ಆಗಿತ್ತಂತೆ. ಅದರ ಜೊತೆಗೆ ರಾಜ್ಯದ ಪ್ರಭಾವಿ ನಾಯಕರೊಬ್ಬರು ಪೊಲೀಸರಿಗೆ ಕರೆ ಮಾಡಿ ಗಾಡಿಯನ್ನು ಅಂದರೆ ಪೊಲೀಸ್ ಜೀಪನ್ನು ಎಲ್ಲೆಲ್ಲಿ ನಿಲ್ಲಿಸಬೇಕು ಅನ್ನುವಂತಹ ಇನ್ಸ್ಟ್ರಕ್ಷನ್ ಕೂಡ ಕೊಡ್ತಾ ಇದ್ರಂತೆ. ಅವರ ಇನ್ಸ್ಟ್ರಕ್ಷನ್ ಮೇರೆಗೆ ಮೊದಲನೆಯದಾಗಿ ಖಾನಾಪುರ ಬಳಿ ಇರುವಂತಹ ಒಂದು ಕಲ್ಲು ಕ್ವಾರಿಯ ನಿರ್ಜನ ಪ್ರದೇಶದಲ್ಲಿ ಮಧ್ಯರಾತ್ರಿ 1 ಗಂಟೆಗೆ ಅವರ ಒಂದು ಜೀಪನ್ನು ನಿಲ್ಲಿಸಲಾಗಿತ್ತು. ಅದಕ್ಕೆ ವಿಡಿಯೋ ಸಾಕ್ಷಿ ಕೂಡ ಇದೆ. ಈಗ ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋ, ಅದು ಅಲ್ಲಿಯದ್ದೇ ವಿಡಿಯೋ. ಮಧ್ಯರಾತ್ರಿ 1 ಗಂಟೆಗೆ ಪೊಲೀಸ್ ಜೀಪಲ್ಲಿ ನಿಂತುಕೊಂಡಿದೆ. ಆ ಒಂದು ಕಲ್ಲು ಕ್ವಾರೆಯಲ್ಲಿ ಪೊಲೀಸ್ ಜೀಪಲ್ಲಿ ನಿಂತ್ಕೊಳ್ಳೋದಕ್ಕೆ ಯಾಕೆ ಅವರು ಅಲ್ಲಿ ನಿಲ್ಲಿಸಿದ್ರು? ಯಾಕೆಂದರೆ ಸಿ ಟಿ ರವಿ ಅವರ ತಲೆಯಲ್ಲಿ ರಕ್ತ ಎಲ್ಲವೂ ಕೂಡ ಸೋರ್ತಾ ಇತ್ತು. ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಿತ್ತು ಅಥವಾ ಒಂದು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಪ್ರಾಥಮಿಕ ಎನ್ಕ್ವೈರಿ ಅವೆಲ್ಲವೂ ಕೂಡ ನಡಿಬೇಕಿತ್ತು. ಆದರೆ ಈ ಕಲ್ಲು ಕ್ವಾರಿ ಬಳಿ ನಿಲ್ಲಿಸಿದ್ದು ಯಾಕೆ ಅನ್ನೋದು ಮೊದಲನೇ ಪ್ರಶ್ನೆ. ಅದರ ಜೊತೆಗೆ ಇನ್ನೊಂದು ಇನ್ಸ್ಟ್ರಕ್ಷನ್ ಬರುತ್ತಂತೆ, ಮಧ್ಯರಾತ್ರಿ 3 ಗಂಟೆಗೆ ಅವರನ್ನು ಒಂದು ಕಬ್ಬಿನ ಗದ್ದೆಯ ನಿರ್ಜನ ಪ್ರದೇಶದ ಹತ್ರ ಆ ಒಂದು ಜೀಪನ್ನು ನಿಲ್ಲಿಸಿ ಅಂತ. ಕಬ್ಬಿನ ಗದ್ದೆಗೆ ಕರೆದುಕೊಂಡು ಹೋಗಿದ್ದು ಯಾಕೆ? ಅದು ಕೂಡ ಮಧ್ಯರಾತ್ರಿ 3 ಗಂಟೆಗೆ ನಿರ್ಜನ ಪ್ರದೇಶದಲ್ಲಿ ಕರೆದುಕೊಂಡು ಹೋಗಿದ್ದು ಯಾಕೆ? ಇದರ ಹಿಂದೆ ಏನೋ ಒಂದು ಉದ್ದೇಶ ಇದೆ ಅಂತ ಹೇಳ್ತಾರೆ. ಅದರ ಜೊತೆಗೆ
ಜೊತೆಗೆ ಕೇವಲ ಆ ಒಂದು FIR ಆಯ್ತಲ್ಲ, ಆ ಒಂದು ಠಾಣಾ ವ್ಯಾಪ್ತಿಗೆ ಮಾತ್ರ ಇವರ ಕಾರನ್ನು ಓಡಾಡಿಸಿಲ್ಲ. 3 ಜಿಲ್ಲೆಗಳಿಂದ ಬರೋಬ್ಬರಿ 547 ಕಿಲೋಮೀಟರ್ CT ರವಿ ಅವರನ್ನು ಓಡಾಡಿಸಿದ್ದಾರೆ. ಒಂದು ಬೆಳಗಾವಿ ಜಿಲ್ಲೆ, ಆನಂತರ ಗದಗ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆ, 3 ಜಿಲ್ಲೆಗಳಿಗೆ ಅವರ ಕಾರು ಓಡಾಡಿದೆ. ಸೊ ಈ ಎಲ್ಲ ಜಿಲ್ಲಾ ವ್ಯಾಪ್ತಿಗಳಿಗೆ ಬಂದು ವಾಪಸ್ ಅದು ಬೆಳಗಾವಿಗೆ ಹೋಗಿದೆ. ಸೊ ಇಷ್ಟೆಲ್ಲ ಮಾಡೋದಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ಪೊಲೀಸರು ಹೇಳೋದು ಇಲ್ಲ, ಸೇಫ್ಟಿಯ ವಿಚಾರವಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲೋ ಒಂದು ಕಡೆ ನಾವು ಅವರನ್ನ ಕರೆದುಕೊಂಡು ಹೋಗಿ ಎನ್ಕ್ವೈರಿ ಮಾಡಿದ್ರೆ ಅವರ ಮೇಲೆ ಅಟ್ಯಾಕ್ ಆಗಿದ್ದರೆ ಏನು ಮಾಡಬೇಕಿತ್ತು ಅಂತ. ಆದರೆ ಗೆಳೆಯರೆ, ಇವರು ನಿಲ್ಲಿಸಿದಂತಹ ಜಾಗ ಇದೆಯಲ್ಲ ಅದು ಸೇಫ್ ಆಗಿತ್ತಾ? ಒಂದು CT ರವಿ ಅವರನ್ನು ನಿಲ್ಲಿಸಿದಂತಹ ಜಾಗ ಒಂದು ಕಲ್ಲುಕ್ವಾರೆ, ಇನ್ನೊಂದು ನಿರ್ಜನವಾದಂತಹ ಕಾಡು ಪ್ರದೇಶ, ಇನ್ನೊಂದು ನಿರ್ಜನವಾದಂತಹ ಕಬ್ಬಿನ ಗದ್ದೆ. ಇಲ್ಲೆಲ್ಲ CT ರವಿ ಅವರ ವಾಹನವನ್ನು ನಿಲ್ಲಿಸಿದ್ದಾರೆ. ಇಲ್ಲಿ ಏನಾದರೂ ಅಟ್ಯಾಕ್ ಮಾಡುವಂತಹ ಪ್ಲಾನ್ ಏನಾದರೂ ಇತ್ತಾ? ಇದಕ್ಕೆ ಸೂಕ್ತ ಸಾಕ್ಷಿ ಅನ್ನುವ ಹಾಗೆ ಲೈವ್ ರೆಕಾರ್ಡಿಂಗ್ಸ್ಗಳನ್ನು ಮತ್ತು ಲೈವ್ ಟ್ರ್ಯಾಕರ್ಗಳನ್ನು CT ರವಿ ಅವರು ಈಗಾಗಲೇ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಅದರ ಜೊತೆಗೆ CT ರವಿ ಆ್ಯಂಡ್ BJP ಈಗ DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಕೌಂಟರ್ FIR ಅನ್ನು ಮಾಡೋದಕ್ಕೆ ಈಗ ರೆಡಿಯಾಗಿದೆ. ಏನು ಕೌಂಟರ್ FIR ಅಂದರೆ CT ರವಿ ಅವರ ಕೊಲೆಗೆ ಯತ್ನಿಸಲಾಗಿತ್ತು ಅನ್ನುವಂತಹ ಒಂದು ಕೌಂಟರ್ FIR ಅನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಮತ್ತು DK ಶಿವಕುಮಾರ್ ಅವರ ಮೇಲೆ ಈಗ CT ರವಿ ಮತ್ತು BJP ಮಾಡೋದಕ್ಕೆ ರೆಡಿಯಾಗಿದೆ. ಅದಕ್ಕೆ ಪೂರಕವಾಗಿ ಸಾಕ್ಷಿ ಅನ್ನೋ ಹಾಗೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಅವರು ಕೊಟ್ಟಂತಹ ಮಾಧ್ಯಮದ ಹೇಳಿಕೆ, ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಉಪಮುಖ್ಯಮಂತ್ರಿಗಳು ಈ ರೀತಿಯಾಗಿರುವ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಇದೇ ವಿಚಾರವೂ ಕೂಡ ಕೋರ್ಟ್ಗೆ ಶಾಕ್ ಆಗಿತ್ತು. DK ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಏನು ಹೇಳ್ತಾರೆ ಅಂದರೆ, ನೀವು ವಾಪಸ್ ಸೇಫ್ ಆಗಿ ಬದುಕಿ ಬಂದಿದ್ದೇ ನಿಮ್ಮ ಪುಣ್ಯ ಅಂತ ಹೇಳ್ತಾರೆ. ಹಾಗಂದ್ರೆ ಇವರು ಯಾವುದೋ ಒಂದು ಇವರದ್ದೇ ಆದಂತಹ ಸಾಮ್ರಾಜ್ಯ ಕಟ್ಟೋದಕ್ಕೆ ಹೋಗ್ತಾ ಇದ್ದಾರಾ? ನೀವು ಅವರ ಜಾಗದಲ್ಲಿ ನಿಂತ್ಕೊಂಡು ಅವರ ಬಗ್ಗೆ ಮಾತನಾಡಿದ್ದೀರಿ, ನೀವು ವಾಪಸ್ ಸೇಫ್ ಆಗಿ ಬಂದಿರೋದೇ ನಿಮ್ಮ ಪುಣ್ಯ ಅಂತ. ಅಂದರೆ ಏನಾದರೂ ಮಾಡೋದಕ್ಕೆ ಇವರು ಆಲ್ರೆಡಿ ಏನಾದರೂ ಪ್ಲಾನ್ ಏನಾದರೂ ರೂಪಿಸಿದ್ರಾ ಅನ್ನೋದು ಒಂದು. ಇನ್ನೊಂದು ವಿಚಾರ ಗೆಳೆಯರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳುವಂತಹ ಮಾತು, ನಿನ್ನ ಹೆಣವನ್ನು ನಾನು ಚಿಕ್ಕಮಗಳೂರಿಗೆ ಕಳಿಸ್ತೀನಿ ಅನ್ನುವಂತಹ ಮಾತನ್ನು ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಈ ಎರಡು ವಿಚಾರಗಳನ್ನು, ಈ ಎರಡು ಮಾಧ್ಯಮ ಹೇಳಿಕೆಗಳನ್ನು ಇಟ್ಕೊಂಡು ಈಗ BJP ಕೌಂಟರ್ FIR ಮಾಡೋದಕ್ಕೆ ಪ್ಲಾನ್ ಮಾಡಿದೆ. ಒಂದು ವೇಳೆ ಕೌಂಟರ್ FIR ಏನಾದರೂ ಸೀರಿಯಸ್ ಆಗಿ ತೆಗೆದುಕೊಂಡು ಪೊಲೀಸರು ಈಗ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾರನ್ನ? DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ತತ್ಕ್ಷಣಕ್ಕೆ ಅರೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಒಂದು ಲಾಂಗ್ ಪ್ರಾಸೆಸ್ಸನ್ನು ಇವರು ಮಾಡಿಯೇ ಮಾಡ್ತಾರೆ. ಒಂದು ನೋಟಿಸ್ ಕೊಡೋದು, ವಿಚಾರಣೆಗೆ ಬನ್ನಿ ಅನ್ನೋದು, ಅದೆಲ್ಲವೂ ಕೂಡ ಮಾಡ್ತಾರೆ. ಆದರೆ ನೇರವಾಗಿ ಇವರು ಕೋರ್ಟ್ಗೆ ಹೋಗಿ ಕೋರ್ಟ್ನ ಮುಖಾಂತರ ಅವರಿಗೆ ಅರೆಸ್ಟ್ ವಾರಂಟನ್ನು ತರುವಂತಹ ಎಲ್ಲ ಸಾಧ್ಯತೆ ಇದೆ. ಯಾಕೆ ಅಂದರೆ ಇದು CT ರವಿ ಅವರ ಇಮೇಜ್ಗೂ ಕೂಡ ದೊಡ್ಡ ಧಕ್ಕೆ ಆಗುವಂತಹ ಪ್ರಕರಣ ಇದು. ಹಾಗಾಗಿ ಇಲ್ಲಿ CT ರವಿ ಅವರು ಈ ಒಂದು ಪ್ರಕರಣವನ್ನು ಫೇಸ್ ಮಾಡಲೇಬೇಕಾಗತ್ತೆ. ಅದರ ಜೊತೆಗೆ ಅಲ್ಲಿ 3 ಕಡೆ ರೆಕಾರ್ಡಿಂಗ್ ಆಗಿರುತ್ತೆ. ಒಂದು ಮೈಕ್ರೋಫೋನಲ್ಲಿ ಆಡಿಯೋ ರೆಕಾರ್ಡ್ ಆಗಿರುತ್ತೆ, ಇನ್ನೊಂದು ಕಡೆ ವಿಡಿಯೋ ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದರ ಜೊತೆಗೆ ಸ್ಟೆನೋಗ್ರಾಫರ್ಸ್ ಇರ್ತಾರೆ, ಅವರು ಹೇಳ್ತಾರೆ ಯಾರು ಯಾವ ಪದವನ್ನು ಹೇಳಿದ್ದಾರೆ ಅಂತ. ಸೊ ಅವೆಲ್ಲವೂ ಕೂಡ ಈಗ ತನಿಖೆ ಆಗುತ್ತೆ. ಬಟ್ ತನಿಖೆ ಆಗೋದಕ್ಕೂ ಮೊದಲೇ ಇವರು ಈ ರೀತಿಯಾಗಿರುವಂತಹ ಒಂದು ವರ್ತನೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಶಾಕಿಂಗ್ ಅನಿಸುತ್ತೆ. ಇನ್ನೊಂದು ಪ್ರಮುಖ ವಿಚಾರ ಏನು ಅಂದರೆ, CT ರವಿ ಅವರ ಮೇಲೆ ಮಧ್ಯಾಹ್ನ 4:10 ಒಂದು ಅಟ್ಯಾಕ್ ಆಗುತ್ತೆ. ಅದು ಕೂಡ ಸುವರ್ಣಸೌಧದಲ್ಲಿ. ಸೊ ಸುವರ್ಣಸೌಧದಲ್ಲಿ ಕಾರ್ಯಕರ್ತರನ್ನು ಬರೋದಕ್ಕೆ ಬಿಟ್ಟಿದ್ಯಾರು? ಸೊ ಇದರ ಹಿಂದೆ ದೊಡ್ಡದಾಗಿರುವಂತಹ ಪ್ಲಾನೇ ಇದೆ ಅನ್ನೋದು ಈಗ CT ರವಿ ಅವರ ಆರೋಪ. ಒಟ್ಟಾರೆಯಾಗಿ ಈ ಜಟಾಪಟಿ ಈಗ ಕೋರ್ಟ್ ಮೆಟ್ಟಿಲೇರಿದೆ. ಈ ಒಂದು ವಿಚಾರದಿಂದಾಗಿ ಅಥವಾ ಈ ಜಟಾಪಟಿಯಿಂದಾಗಿ DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಕೂಡ ಸಂಕಷ್ಟ ತಂದಿಡೋದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಂಶಯ ಇಲ್ಲ. ಇನ್ನು ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದು ಗೆಳೆಯರೆ CT ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಜಟಾಪಟಿಯ ಒಂದು ಅಪ್ಡೇಟ್. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.